ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ. ಬೇಕರಿ ಸುದ್ದಿ ಮಾಡಿದ್ದಕ್ಕಾಗಿ ಬೇಕರಿ ಮಾಲೀಕನಿಂದ ಮಾಧ್ಯಮದವರಿಗೆ ಧಮಕಿ, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಮೆಟ್ರೋ ಬೇಕರಿ ಮಾಲೀಕನಿಂದ ಮಾಧ್ಯಮದವರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಹಣದ ಆಸೆಗೆ ಸಾಥ್ ಕೊಡ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು. ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಕೇರಳ ಭಾಗದ ಫೈಜಲ್ ಅಮ್ಜದ್ ತೆಕ್ಕುಮಚೇರಿ ಮೆಟ್ರೋ ಬೇಕರಿಗಳು. ಗದಗ ಜಿಲ್ಲೆ ರೋಣ ಪಟ್ಟಣದ ಸುಡಿ ಕ್ರಾಸ್ ಮತ್ತು ಪೋತುರಾಜನಕಟ್ಟಿ ಮತ್ತು ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವ 3 ಬೇಕರಿಗಳು ಮುಂಭಾಗದಲ್ಲಿ ನೋಡಲು ಬಲು ಸುಂದರ. ದಿನಸಿ ತಯಾರಿಸುವ ಕೊಠಡಿಗೆ ತೆರಳಿ ನೋಡಿದ್ರೆ ಜೀವನದಲ್ಲಿ ಇಂತಹ ಪದಾರ್ಥವನ್ನ ತಿನ್ನಲೇಬಾರದು ಎನ್ನುವ ರೀತಿಯಲ್ಲಿ ಈ ಮೆಟ್ರೋ ಬೇಕರಿಯಲ್ಲಿ ಪದಾರ್ಥ ತಯಾರಿಸ್ತಾರೆ. ಬೇಕರಿ ದಿನಸಿ ಅಂದ್ರೆ ಯಾರಿಗ್ ತಾನೇ ಬಾಯಲ್ಲಿ ನೀರು ಬರೋದಿಲ್ಲ ಹೇಳಿ. ಈ ಮೆಟ್ರೋ ಬೇಕರಿಯಲ್ಲಿ ತಯಾರಿಸುವ ವಿವಿಧ ಬಗೆಯ ಸಿಹಿ ಪದಾರ್ಥಗಳು ಹಾಗೂ ಖಾರದ ಉತ್ಪನ್ನವನ್ನ ಕಂಡೊಡನೆ ಒಮ್ಮೆಯಾದ್ರೂ ಅದರ ಸವಿಯನ್ನ ಸವಿಯಲೇಬೇಕು ಎನ್ನುವ ಮನಸ್ಸು ಎಲ್ಲರಲ್ಲೂ ಮೂಡೋದು ಸಹಜವಲ್ವಾ? ಆದ್ರೆ ಇಲ್ಲೊಬ್ಬ ಕೇರಳ ರಾಜ್ಯದ ಫೈಜಲ್ ಅಮ್ಜದ್ ತೆಕ್ಕುಮಚೇರಿ ಎಂಬ ವ್ಯಕ್ತಿ ರೋಣ ಪಟ್ಟಣದಲ್ಲಿ ನೆಲೆಯೂರಿ ಮೆಟ್ರೋ ಎಂಬ ಹೆಸರಲ್ಲಿ ಪಟ್ಟಣದ ಸುಡಿ ಕ್ರಾಸ್ ಹಾಗೂ ಪೋತುರಾಜನಕಟ್ಟೆ ಹತ್ತಿರ ಮತ್ತು ಬಸ್ ಸ್ಟ್ಯಾಂಡ್ ಎದುರುಗಡೆ 3 ಬೇಕರಿ ತೆರೆದು ಕಳಪೆ ಮಟ್ಟದ ಪದಾರ್ಥವನ್ನ ತಯಾರಿಸಿ ಮಾರಾಟ ಮಾಡೋದ್ರೊಂದಿಗೆ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾನೆ. ನೋಡಿ ವೀಕ್ಷಕರೇ, ಕೇರಳ ರಾಜ್ಯದ ಈ ವ್ಯಕ್ತಿ ಹಣ ಮಾಡುವ ಭರದಲ್ಲಿ ಸ್ವಚ್ಛತೆ ಶುಚಿತ್ವ ಕಾಪಾಡದೆ ಅಲ್ಲಿ ದಿನಸಿಗಳು ತಯಾರಾದ್ರೆ ಸಾರ್ವಜನಿಕರ ಆರೋಗ್ಯದ ಪಾಡೇನು ಅಲ್ವಾ? ಕೇರಳ ರಾಜ್ಯದ ಫೈಜಲ್ ಅಮ್ಜದ್ ತೆಕ್ಕುಮಚೇರಿ ಎಂಬುವ ಮಾಲೀಕನ ರೋಣ ಪಟ್ಟಣದ ಈ 3 ಮೆಟ್ರೋ ಬೇಕರಿಯಲ್ಲಿ ತಾವು ಆಡಿದ್ದೇ ಆಟ ಎನ್ನುವಂತಾಗಿದ್ದು, ಇವರಿಗೆ ಆಹಾರ ಇಲಾಖೆ ಯಾವುದೇ ಭಯವಿಲ್ಲವೇನೋ ಎನ್ನುವಂತೆ ವರ್ತಿಸುತ್ತಾ ಕಳಪೆ ಮಟ್ಟದಿಂದ ಶುಚಿತ್ವವಿಲ್ಲದೆ ತಯಾರಿಸಿದ ಉತ್ಪನ್ನಗಳನ್ನ ರಾಜಾರೋಷವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ನಿಂತಿದ್ದಾರೆ. ಇಂತಹ ಕಳಪೆ ಮಟ್ಟದ ಆಹಾರ ಉತ್ಪನ್ನ ತಯಾರಿಸುವ ಬೇಕರಿಗಳಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯ ಪಟ್ಟಣ ಪಂಚಾಯಿತಿಯವರು ಹೇಗೆ ತಾನೇ ಅನುಮತಿ ಕೊಡ್ತಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ವೀಕ್ಷಕರೇ. ಆಹಾರ ಇಲಾಖೆ ಮತ್ತು ಸ್ಥಳೀಯ ಪಟ್ಟಣ ಪಂಚಾಯಿತಿಯವರು ಅಷ್ಟೋ ಇಷ್ಟೋ ಸಂಬಳದ ಜೊತೆ ಗಿಂಬಳ ಮಾಡೋದ್ರೊಂದಿಗೆ ಕಣ್ಮುಚ್ಚಿ ಕುಳಿತಿದ್ದಾರೋ ಏನೋ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮೆಟ್ರೋ ಬೇಕರಿಯಲ್ಲಿ ತಯಾರಿಸುವಂತಹ ಆಹಾರ ಉತ್ಪನ್ನಗಳು ಕಳಪೆ ಮಟ್ಟದಿಂದ ತಯಾರಿಸಲಾಗ್ತಾ ಇದ್ದ ಯಾವುದೇ ಆಹಾರ ಸುರಕ್ಷತಾ ಕ್ರಮಗಳನ್ನ ಅನುಸರಿಸದೆ ಶುಚಿತ್ವ ಕಾಪಾಡದೆ ಉತ್ಪನ್ನ ತಯಾರಿಸಲಾಗ್ತಾ ಇದೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ನಮ್ಮ ಮಾಧ್ಯಮ ಬೇಕರಿಗೆ ತಪಾಸಣೆಗೆಂದು ತೆರಳಿದ ವೇಳೆ ಬೇಕರಿ ಮಾಲೀಕರು ಮಾಧ್ಯಮದವರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಸಾರ್ವಜನಿಕರ ಪಾಡೇನು ಅಲ್ವಾ? ಈ ಮೆಟ್ರೋ ಬೇಕರಿ ಮಾಲೀಕ ಮೂಲತಃ ಕೇರಳ ಭಾಗದವರಾಗಿದ್ದು ರೋಣ ಪಟ್ಟಣಕ್ಕೆ ಬಂದ ನಂತರ ಸುಮಾರು 3 ಬೇಕರಿಗಳನ್ನ ಮಾಡಿದ್ದು ಹಣ ಮಾಡುವ ಭರದಲ್ಲಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. 4 ಬೇಕರಿಗಳಿಗೆ ಉತ್ಪನ್ನಗಳನ್ನ ಮೇಂಟೈನ್ ಮಾಡುವ ಭರದಲ್ಲಿ ಶುಚಿತ್ವ ಕಾಪಾಡದೆ ನಿರ್ಲಕ್ಷ್ಯದಿಂದ ಆಹಾರ ಉತ್ಪನ್ನವನ್ನ ತಯಾರಿಸುತ್ತಾ ಸಾಗಿದ್ದಾರೆ. ಆಹಾರ ಉತ್ಪನ್ನಗಳನ್ನ ತಯಾರಿಸುವ ಕೋಣೆಗೆ ನಮ್ಮ ಮಾಧ್ಯಮ ತಂಡ ಭೇಟಿ ಕೊಟ್ಟು ವಿಡಿಯೋ ಮಾಡಲು ಹೋದಾಗ ಕೊಳೆತ ಕೇಕ್, ಮೂಲೆ ಸೇರಿದ ಡಬ್ಬ, ಕಸ್ಪೊರ್ಕೆ, ಹೊಲಸು ತುಂಬಿದ ಕೇಕ್ ರಟ್ಟುಗಳು, ಅನೈರ್ಮಲ್ಯದಿಂದ ಕೂಡಿದ ಅಡುಗೆ ಎಣ್ಣೆ, ಹೀಗೆ ಸ್ವಚ್ಛತೆ ಕಾಣದೆ ಬಿದ್ದಿರುವಂತಹ ದಿನಸಿ ಪದಾರ್ಥವನ್ನ ಬಳಸಿ ಆಹಾರ ಉತ್ಪನ್ನಗಳ ತಯಾರಿಸಲಾಗ್ತಾ ಇದೆ. ದಿನಸಿ ತಯಾರಿಸುವ ಕೊಠಡಿ ಒಳಗಡೆ ಆಹಾರ ಉತ್ಪನ್ನವೊಂದು ಭಾರಿ ವೀಕ್ಷಣೆ ಮಾಡಿದ್ರೆ ಜೀವನ ಪರ್ಯಂತ ಬೇಕರಿ ದಿನಸಿ ತಿನ್ನುವುದರಲ್ಲೇ ಮುಟ್ಲೇಬಾರದು ಎನ್ನುವ ಮನೋಭಿಲಾಷೆ ಬೇಕರಿ ಪ್ರಿಯರಿಗೆ ಹುಟ್ಟತ್ತೆ. ಇಂತಹ ಅವ್ಯವಸ್ಥೆಯಿಂದ ಕೂಡಿದ ಆಹಾರ ಉತ್ಪನ್ನ ತಯಾರಿಸುವ ಬೇಕರಿಗಳಿಗೆ ತಿಂಗಳಲ್ಲಿ 2-3 ಬಾರಿಯಾದ್ರೂ ಒಮ್ಮೆಯಾದ್ರೂ ಭೇಟಿ ಕೊಟ್ಟಾಗ ಇವರ ಬಣ್ಣ ಬಯಲಾಗುತ್ತೆ ಎನ್ನುವುದು ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ. ಸ್ವಚ್ಛತೆ ಶುಚಿತ್ವ ಕಾಪಾಡದೆ ಆಹಾರ ಉತ್ಪನ್ನ ಅಥವಾ ತಯಾರು ಮಾಡುವ ಬೇಕರಿ ಮತ್ತು ಹೋಟೆಲ್ಗಳಿಗೆ ಪರವಾನಗಿ ನೀಡುವ ಸ್ಥಳೀಯ ಆಡಳಿತದವರು ಹಾಗೂ ಆಹಾರ ಇಲಾಖೆಯವರು ತಮ್ಮ ಇಲಾಖೆಯ ರೂಲ್ಸ್ಗಳನ್ನ ಕಡ್ಡಾಯವಾಗಿ ಪಾಲಿಸದೇ ಇರುವ ಅಂಗಡಿಯನ್ನ ಸೀಸ್ ಮಾಡಿ ಅವರ ಪರವಾನಗಿ ರದ್ದು ಮಾಡಬೇಕು. ಇಂತಹ ಅಂಗಡಿಗಳಿಗೆ ಇಲಾಖೆ ಅಧಿಕಾರಿಗಳು ಆಗಾಗ ಭೇಟಿ ಕೊಟ್ಟಾಗ ಮಾತ್ರ ಆಹಾರ ಸುರಕ್ಷತಾ ಕ್ರಮಗಳನ್ನ ಅಂಗಡಿಯವರು ಪಾಲಿಸಲು ಸಾಧ್ಯವಾಗ್ತಾ ಇದ್ದು, ಕಳಪೆ ಆಹಾರ ಉತ್ಪನ್ನ ಮಾರಾಟ ಮಾಡುವ ಮೆಟ್ರೋ ಬೇಕರಿಯಂತಹ ಅಂಗಡಿಯನ್ನ ಆಹಾರ ಇಲಾಖೆ ಸೀಸ್ ಮಾಡುತ್ತೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ರುದ್ರೇಶ್ ಪಾ, ಹುಣಸೇಗಿಡದ, ಬಾಗಲಕೋಟೆ. ಇದು ಒಗ್ಯಾಗಿ ತೆಗೆದಿದ್ದೆ, ಅವರ ಮುನ್ಸಿಪಾಲಿಟಿ ಗಾಡಿ ಬಂದಿಲ್ಲ. ಅದು ನಮ್ಗೆ ಏನಾಗುತ್ತೆ ಗೊತ್ತಿಲ್ಲ. ಇದು ಎಷ್ಟು ದಿನ ಇರಬೇಕು? ಯಾವುದು ಇದು ಬಣ್ಣ ಇದು
ಬಣ್ಣಲ್ಲ ಕೇಕ್ ಅದು ಯಾವಾಗ ಇದು ಒಂದು ವಿಷಯ ನೋಡಿ. ಇದು ನಾವು ಇಲ್ಲಿ ಕಟ್ಟಡ ಜಾಗಕ್ಕೆ ಈಗ ಮುನ್ಸಿಪಾಲಿಟಿ ಗಾಡಿ ಬಂದಿಲ್ಲ. ಮುನ್ಸಿಪಾಲಿಟಿ ಮೇಲೆ ನೀವು ಹಾಕ್ರಿ, ನಾನು ಅದನ್ನ ಹಾಕೊಡ್ರಿ, ನಂಗೆ ಮಾತಾಡ್ಲಿಕ್ಕೆ ಬಿಡ್ತಿಲ್ಲ ನೀವು. ನೀವು ಇಲ್ಲಿ ಆ ಕಡೆ ಬರ್ರಿ, ನೀವು ಆ ಕಡೆ ಬರ್ರಿ, ಆ ಕಡೆ ಬರ್ರಿ, ಆ ಕಡೆ ಬರ್ರಿ. ಅಂಗಡಿ ಒಳಗಡೆ ಅಂಗಡಿ ಒಳಗಡೆ ಪ್ರಶ್ನೆ ಮಾಡೋ ಅರ್ಹತೆ ಪ್ರಶ್ನೆ ಮಾಡಿ. ಹಲೋ, ನಿಮ್ಮ ಪೂರ್ತಿ ಹೆಸರೇನ್ರಿ? ನನ್ನ ಹೆಸರು ಅಂದಪ್ಪ ಮಾತಾಡಿ. ಅಂದಪ್ಪ ಯಾಕೆ ಹೇಳ್ರಿ, ಏನ ವಿಷಯ ಅಲ್ಲೇ ಚಾನಲ್ನಾಗ ಬರುತ್ತಲ್ಲ, ರೋಡ್ದಾಗ ಯಾರಿಗೆ ಕೇಳಿದ್ರಿ ಹೇಳ್ತಾರ ನನ್ನ ಹೆಸರು. ಏನ್ ಹೇಳಿದಲ್ಲ ಇನ್ನೊಮ್ಮೆ ಹೇಳಿ. ಅಲ್ಲ, ರೋಡ್ದಾಗ ಯಾರಿಗೆ ಕೇಳಿದ್ರಿ ನನ್ನ ಹೆಸರು ಹೇಳ್ತಾರ. ಅಲ್ಲ, ಅದು ಯಾರಂದ್ರೆ ಹೇಳ್ಬೇಕಲ್ಲ, ಮತ್ತೊಬ್ಬರು ಕೇಳ್ಬೇಕು, ನಿಮ್ಗೆ ಕೇಳಿದ್ರೆ ಸಾಕಲ್ಲ. ಅಧ್ಯಕ್ಷರಿಗೆ ಈ ತರ ದೂರವಾಣಿ ಮೂಲಕ ಕರೆ ಮಾಡಿ ಬೇಡದಿರೋ ವಿಚಾರನ ಕೇಳೋದು ತಪ್ಪಾಗ್ತೈತಿ. ನಿನ್ನೆ ನಾವು ತಪ್ಪನ್ನ ನೀವು ಖಂಡಿಸಿ ಏನಾದ್ರೂ ಅದೇನಿಲ್ಲ. ಈಗ ಕೇಸ್ ಮೂಲಕ ಹೋಗೋಣ, ನಿಮ್ ಮೇಲೆ ಕೇಸ್ ಹಾಕಾಗತ್ತೆ. ಮೂಲಕ ಹೋಗೋಣ ಬಿಡ್ರಿ. ಇಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ, ನಿಮ್ ಹೆಸರು ಅಷ್ಟೇ ಹೇಳಿ ಬಿಡ್ರಿ ಸರ್. ನನ್ ಫೋನ್ ಅಲ್ಲ, ನನಗ್ ಫೋನ್ ಮಾಡೋ ಕೆಲಸ ಏನ ಕೇಳ್ರಿ. ನಿಮ್ಮ ಹೆಸರು ನೋಡ್ರಿ, ಒಂದ್ ನಿಮಿಷ, ನಾನು ಹೆಸರಿಸುವಂತ ವರದಿ ಏನಾದ್ರೂ ತಪ್ಪಿತ್ತು, ಉದ್ದೇಶಪೂರ್ವಕ ಇತ್ತಂತಂದ್ರ ನೀವು ಗಮನ ಸಾಧಿಸ್ತೀರಿ. ಅದ್ ನೋಡ್ರಿ, ಏನು ವೆರಿ ಮಾಡ್ಕೊಳಿಕ್ ಹೋಗ್ಬಿಡ್ರಿ. ನಾವ್ ಯಾವಾಗ್ಲೂ ರೆಡಿ ಹೇಳಕತ್ತೀವಲ್ಲ, ಅದು ಕಾನೂನು ಏನ್ ಹೇಳ್ತೈತೆ ಅದನ್ನ ನಾವು ಹೆಸರು ಅಲ್ರಿ ಸಾಹೇಬ. ಕೇಳ್ರಿ ಒಂದ್ ನಿಮಿಷ, ನನ್ನ ಹೆಸರು ಲಾಸ್ಟಿಗೆ ಓದಿರತ್ ನೋಡ್ರಿ. ಲಾಸ್ಟಿಗೆ ಏನ್ ಲಾಸ್ಟಿಗೆ ನನ್ನ ಹೆಸರು ಓದಿರ್ತೈತಿ. ನನಗ್ ದೂರವಾಣಿ ಮೂಲಕ ಕರೆ ಮಾಡಿ ಈ ತರ ಬೆದರಿಕೆ ಹಾಕೋದ್ರಿಂದ ನಾನು ಮತ್ತೆ ಇದ್ರ ಮೇಲೆ ಬೇರೆ ಒಂದು ಮತ್ ಕ್ರಿಯೇಟ್ ಏನು ಬೆದರಿಕೆ ಯಾಕಾಗತ್ತೆ ಈಗ? ಅವಾಗ್ಲೇ ಹೇಳಿದ ಲಕ್ಷ ಅಲ್ಲ ಕೋಟಿ ಖರ್ಚಾಗ್ಲಿ ನೋಡ್ಕೊಳ್ತೀನಿ ನೋಡ್ರಿ, ನಾನು ಅಂತದ್ ಏನು ಮಾತಾಡಿಲ್ಲ ಈಗ. ಅಲ್ಲ, ಅವಾಗ್ಲೇ ಮಾತಾಡಿದ್ ಹೇಳಕತ್ತೀನಿ ನಾನು, ಲಕ್ಷ ಅಲ್ಲ ಕೋಟಿ ಖರ್ಚಾಗ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ. ರಿಕಾರ್ಡಿಂಗ್ ಐತಲ್ಲ ನಿಮ್ಗಡೆ? ಓ, ರಿಕಾರ್ಡಿಂಗ್ ಐತಲ್ಲ? ಐತೆ, ನಾನು ಯಾಕೆ ಐತ ನಾನೇ ಕೇಳಕ್ ಹೋಗ್ಲಿ. ರಿಕಾರ್ಡಿಂಗ್ ಐತಲ್ರಿ ಸರ್? ನಾ ತೋರಿಸುವಲ್ಲಿ ತೋರಿಸ್ತೀನಿ ಬಿಡ್ರಿ ಸಾಹೇಬ್ರ. ಆಯ್ತು ನಾನ್ ಕರೆ ಮಾಡೋದೇನೈತಿ? ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ನೋಡೋಣ. ಎಸ್ ಎಸ್, ಮತ್ತೆ ನೋಡೋಣ ಅನ್ನೋ ಮಾತ್ ಬೇಡ.